ಬೆಂಗಳೂರಿನಲ್ಲಿ ಹೊಸ ವರ್ಷದ ಮೊದಲ ದಿನದಲ್ಲಿ ಶೋರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಭಾರಿ ಅನಾಹುತ ಆಗಿದೆ. ಇನ್ನು ಈ ಘಟನೆಯಲ್ಲಿ ಕೋಟ್ಯಾಂತರ ಮೌಲ್ಯದ ಬೈಕ್ಗಳು ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಸದ್ಯಕ್ಕೆ ನಾನು ಆ ಘಟನಾ ಸ್ಥಳವನ್ನು ದೃಶ್ಯ ಸಮೇತವಾಗಿ ವಿವರಿಸ್ತಾ ಹೋಗ್ತೇನೆ. ಈಗ ಅದರ ಕಂಡೀಷನ್ ಯಾವ ರೀತಿ ಇದೆ ಅಂತ ಹೇಳಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ನಿನ್ನೆ ರಾತ್ರಿಯ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಆದರೆ ಹೊಸ ವರ್ಷದ ದಿನ ಆಗಿದ್ದರಿಂದಾಗಿ ಬೇಗ ಕಂಪನಿಯನ್ನ ಅಂಗಡಿಯನ್ನ ಮುಚ್ಚಿಕೊಂಡು ಹೋಗಿರ್ತಾರೆ. ಆದರೆ ರಾತ್ರಿಯ ವೇಳೆ ಶೋರೂಮ್ನ ಒಳಗಡೆ ಬೆಂಕಿ ಕಾಣಿಸ್ಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಆದರೆ ಒಳಗೆ ಕಾಣಿಸ್ಕೊಂಡಂತಹ ಬೆಂಕಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅಂಗಡಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ. ಕಾಲಕ್ರಮೇಣ ಬೆಂಕಿ ಸಣ್ಣದಾಗಿ ಕಾಣಿಸ್ಕೊಂಡು ಬರಬರುತ್ತಾ ಬೆಂಕಿಯ ಕಿನ್ನಾಲೆ ಜಾಸ್ತಿ ಆಗುತ್ತೆ. ನಂತರದಲ್ಲಿ ಶೋರೂಮ್ನ ಸಂಪೂರ್ಣವಾಗಿ ಆವರಿಸುತ್ತೆ. ಈ ಸಂದರ್ಭದಲ್ಲಿ ಶೋರೂಮ್ನಲ್ಲಿ ಇದ್ದಂಥ ಸುಮಾರು 60 ಅಂತೇಳಿ ಈಗ ಅಂದಾಜು ಹೇಳ್ತಾ ಇರುವಂಥದ್ದು. ಸುಮಾರು 60ರಷ್ಟು ಬೈಕ್ಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂಥದ್ದು ನೀವು ನೋಡಬಹುದು. ಎಲ್ಲವೂ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಕೂಡ ಇನ್ನು ರಸ್ತೆಗೆ ಬರ್ಲಿಕ್ಕೆ ಅಂತ ಹೇಳಿ ಸಿದ್ಧವಾಗಿದ್ದಂತಹ ಗಾಡಿಗಳು ಜಸ್ಟ್ ಎಲ್ಲವನ್ನು ಕೂಡ ಒಂದು ಪೊಸಿಷನ್ ಅಲ್ಲಿ ಶೋರೂಮ್ ನಲ್ಲಿ ಹೇಗೆ ಗ್ರಾಹಕರನ್ನ ಸೆಳಿಬೇಕು ಅಂತ ಹೇಳಿ ಸಿದ್ಧ ಮಾಡಲಾಗಿರುತ್ತೆ. ಆ ರೀತಿಯಲ್ಲಿ ಗಾಡಿಗಳನ್ನ ಇರಿಸಲಾಗಿದ್ದಂತಹ ಪೊಸಿಷನ್ ಅಲ್ಲೇ ಇರುವಂಥದ್ದು. ಈಗಾಗಲೇ ಅಂದ್ರೆ ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಎಲ್ಲಾ ವೆಹಿಕಲ್ಗಳು, ಅಂದ್ರೆ ಒಂದು ಗಾಡಿಯ ಮೌಲ್ಯ ಲಕ್ಷ ಇರುತ್ತೆ. ಜೊತೆಗೆ ಅದರ ಮೇಲ್ಗಡೆ ಇರುವಂತಹ ವೆಹಿಕಲ್ಗಳು ಅಂದ್ರೆ ಸರಿಸುಮಾರು ಒಂದು 5 ಲಕ್ಷ ಮೌಲ್ಯದಷ್ಟು ಕೂಡ ವೆಹಿಕಲ್ಗಳು ಇಲ್ಲಿ ಇದ್ವು. ಒಟ್ಟಾರೆಯಾಗಿ ಎಲ್ಲಾ ಬೈಕ್ಗಳು ಜೊತೆಗೆ ಇಲ್ಲಿ ಆಗಿರುವಂತಹ ಡ್ಯಾಮೇಜಸ್ ಗಳನ್ನ ಈಗ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. 1 ಕೋಟಿಗೂ ಹೆಚ್ಚು ಅನ್ನುವಂತ ಒಂದು ಮಾಹಿತಿಗಳು ತಿಳಿದು ಬರ್ತಾ ಇರುವಂತದ್ದು. ಯಾವಾಗ ಈ ರೀತಿಯಾದಂತಹ ಒಂದು ಘಟನೆ ನಡೆಯುತ್ತೆ, ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗಳೇ ಇಲ್ಲಿನ ಸ್ಥಳೀಯರು ಮಾಹಿತಿ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಕೂಡಲೇ 8 ಅಗ್ನಿಶಾಮಕ ವಾಹನಗಳು ಕೂಡ ಇಲ್ಲಿ ಸ್ಥಳಕ್ಕೆ ದೌಡಾಯಿಸ್ತವೆ. ಜೊತೆಗೆ ಬೆಂಕಿಯನ್ನ ನಂದಿಸುವಂತಹ ಕೆಲಸದಲ್ಲಿ ಯಶಸ್ವಿ ಆಗ್ತಾರೆ. ಆದ್ರೆ ಶೋರೂಮ್ನ ಸಂಪೂರ್ಣ ವಾಹನಗಳು ಅಷ್ಟೊತ್ತಿಗಾಗಲೇ ಸುಟ್ಟು ಕರಕಲಾಗಿರ್ತವೆ. ನೀವು ನೋಡ್ಬೋದು, ಜನರು ಕೂಡ ಸಾಕಷ್ಟು ಜನ ಇಲ್ಲಿ ನೆರೆದಿರುವಂಥದ್ದು. ಮತ್ತೊಂದು ಕಡೆ ಈ ಶೋರೂಮ್ನ ಪಕ್ಕದಲ್ಲೇ ಅದೃಷ್ಟವಶಾತ್ ಜಸ್ಟ್ ಮಿಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಟ್ರಿಯಂಬ್ ಏನು ಶೋರೂಮ್ ಕೂಡ ಪಕ್ಕದಲ್ಲೇ ಇರುವಂಥದ್ದು. ಯಾವಾಗ ಈ ರೀತಿಯಾಗಿ ಬೆಂಕಿ ಕಾಣಿಸ್ಕೊಂಡು ಬೆಂಕಿಯ ಕಿನ್ನಾಲಿಗೆ ಹೆಚ್ಚಾಗ್ತಾ ಹೋಗುತ್ತೆ, ಅದಾದ ಬಳಿಕವಾಗಿ ಸಾರ್ವಜನಿಕರು ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದಂಥ ಸಂದರ್ಭದಲ್ಲಿ ಇಲ್ಲಿನ ಸಿಬ್ಬಂದಿಗಳು ಕೂಡ ಅಲರ್ಟ್ ಆಗ್ತಾರೆ. ಕೂಡಲೇ ಇಲ್ಲಿನವರೆಗೂ ಕೂಡ ಒಂದು ಮಾಹಿತಿಯನ್ನು ನೀಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಕೂಡಲೇ ಬಂದಂಥವರು ಕೂಡ ಇಲ್ಲಿ ಒಳಗಡೆ ನಿಲ್ಲಿಸಿದಂತಹ ಬೈಕ್ಗಳೇನಿರ್ಬೋದು ಅವನ್ನೆಲ್ಲವನ್ನು ಕೂಡ ಕ್ಲಿಯರ್ ಮಾಡುವಂತಹ ಒಂದು ಕೆಲಸದಲ್ಲಿ ಕೂಡ ಯಶಸ್ವಿ ಆಗ್ತಾರೆ. ಆ ಮುಖಾಂತರವಾಗಿ ಶೋರೂಮ್ಗೆ ಯಾವುದೇ ರೀತಿಯಾದಂಥ ಒಂದು ಬೆಂಕಿ ಅನಾಹುತ ತಟ್ಟದ ರೀತಿಯಲ್ಲಿ ಕೂಡ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದಾದ ಬಳಿಕವಾಗಿ ಬಹುಶಃ ಈ ಶೋರೂಮ್ನಲ್ಲೂ ಕೂಡ ಅತ್ಯಮೂಲ್ಯವಾದಂಥ ಸಾಕಷ್ಟು ಐಷಾರಾಮಿ ಬೈಕ್ಗಳಿದ್ವು. ಆದರೆ ಯಾವುದು ಕೂಡ ಬೆಂಕಿಗೆ ಆಹುತಿ ಆಗಿಲ್ಲ. ಆದರೆ ಏನು ಯಮಹಾ ಶೋರೂಮ್ ಏನಿದೆ ಅದೊಂದಕ್ಕೆ ಮಾತ್ರ ಬೆಂಕಿಯಿಂದ ಸಾಕಷ್ಟು ಒಂದು ನಷ್ಟಗಳಾಗಿರುವಂಥದ್ದು. ಇನ್ನು ಇವತ್ತಿನ ವಾತಾವರಣವನ್ನು ನೋಡೋದಾದ್ರೆ ಕೂಡ ಇಲ್ಲಿನ ಜನರು ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಏನು ಎಲ್ಲರೂ ಕೂಡ ಏನು ಐಷಾರಾಮಿ ವಾಹನಗಳಾಗಿರ್ಬೋದು, ಜೊತೆಗೆ ಬೈಕ್ಗಳಾಗಿರ್ಬೋದು, ಇನ್ನು ಶೋರೂಮ್ನ ವಾಹನಗಳು ಯಾವುದು ಕೂಡ ಬಳಕೆ ಮಾಡಿಲ್ಲ. ಆದರೆ ಈ ಸಂದರ್ಭದಲ್ಲಿ ಜನರು ಈ ರೀತಿಯಾಗಿ ಸುಟ್ಟು ಹೋಗಿದೆಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕುತೂಹಲದಿಂದ ನಿಂತ್ಕೊಂಡು ನೋಡುವಂಥದ್ದಾಗಿರ್ಬೋದು, ಜೊತೆಗೆ ಫೋಟೋ ತೆಗೆಯುವಂಥ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಘಟನೆ ಸಂಬಂಧವಾಗಿ ಮಹದೇವಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಜೊತೆಗೆ ನಿಜಕ್ಕೂ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿದೆ ಅಥವಾ ಬೇರೆ ಏನಾದರೂ ಅನಾಹುತದಿಂದ ಈ ರೀತಿಯಾಗಿ ಒಂದು ಘಟನೆ ನಡೆದಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ವರ್ಷದ ಮೊದಲ ದಿನದಲ್ಲಿ ನಡೆದಂತಹ ಈ ಘಟನೆಯಿಂದಾಗಿ ಈಗಾಗಲೇ ಯಮಹಾ ಶೋರೂಮ್ನಲ್ಲಿರುವಂತಹ ಯಮಹಾ ಶೋರೂಮ್ಗೆ ಸರಿಸುಮಾರು ಕೋಟ್ಯಾಂತರ ಮೌಲ್ಯದ ಹಣ ನಷ್ಟ ಆಗಿದೆ ಅನ್ನುವಂಥ ವಿಚಾರಗಳು ಕೂಡ ತಿಳಿದು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಜಗದೀಶ್, TV9 ಬೆಂಗಳೂರು.